ಬೀದರ್ ತಾಲೂಕಿನ ಅಷ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಶೆಟ್ಟಿ ಬಿ ರಾಮತೀರ್ಥ ಅವರು ಗ್ರಾಮ ಪಂಚಾಯತ್ಗಳ ಅಧಿಕಾರ, ಸ್ವಾಯತ್ತತೆ ಹಾಗೂ ಆರ್ಥಿಕ ಸಮಸ್ಯೆಗಳ ಕುರಿತು ಸರ್ಕಾರದ ಆರ್ಡಿಪಿಆರ್ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಸಲ್ಲಿಸಿರುವುದಾಗಿ ಮಾಧ್ಯಮದ ಮೂಲಕ ಮಾತನಾಡಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಇರುವ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳ ಪೈಕಿ ಕೇವಲ ಯದಲಾಪುರ ಹಾಗೂ ಅಷ್ಟೂರು ಗ್ರಾಮ ಪಂಚಾಯತ್ಗಳನ್ನು ಚುನಾಯಿತ ಪ್ರತಿನಿಧಿಗಳು ನಡೆಸುತ್ತಿದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನರ ಕೈಗೆಟುಕುವ ತರದಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು ಇದ್ದೇವೆ. ಇವತ್ತು 15ನೇ ಹಣಕಾಸಿನ ಕೊರತೆಯಿಂದ ಗ್ರಾಮ ಪಂಚಾಯತ್ ಆಡಳಿತ ನಡೆಸಲು ತೊಂದರೆಯಾಗ್ತಾ ಇದೆ. ಹಾಗಾಗಿ ಇವತ್ತು ಜನರು ದಿನನಿತ್ಯ ಮನೆಗೆ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ದಾರೆ. ಈಗ ಮಳೆಗಾಲ ಪ್ರಾರಂಭವಾಗಿದೆ. ಬೀದಿ ದೀಪ ಅಳವಡಿಸಲು ಕೂಡ ಗ್ರಾಮ ಪಂಚಾಯತ್ನಲ್ಲಿ ಬೀದಿ ದೀಪ ಹಾಕಲು ಕೂಡ ಹಣ ಇಲ್ಲದಂತಾಗಿದೆ. ನಾಲಿ ಸ್ವಚ್ಛತೆಯ ವಾಹನಕ್ಕೆ ಡೀಸೆಲ್ ಹಾಕಲು, ಇನ್ನೇನೋ ಎಲೆಕ್ಟ್ರಿಕ್ ವಸ್ತುಗಳ ರಿಪೇರಿ ಸಮಸ್ಯೆ, ಮೋಟಾರ್ ಬೋರ್ವೆಲ್ ರಿಪೇರಿ ಕೆಲಸಕ್ಕೂ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಶೀಘ್ರದಲ್ಲಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಸಚಿವರು 15ನೇ ಹಣಕಾಸು ಅನುದಾನವನ್ನ ಬಿಡುಗಡೆ ಮಾಡಬೇಕು ಎಂದು, ಅದಕ್ಕೂ ಮುಂಗಡವಾಗಿ 15 ಲಕ್ಷ ಅನುದಾನ ಬಿಡುಗಡೆ ಆಗಿದ್ದಲ್ಲಿ ಸಾಲ ಮಾಡಿದ ಹಣ ತೀರಿಸಬಹುದಾಗಿದೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದ್ದಾರೆ. ಇನ್ನು ಮುಖ್ಯ ಎಂಬಂತೆ ಗ್ರಾಮ ಪಂಚಾಯಿತಿಗಳ ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳಿಗೆ ತಾಲೂಕಾ ಪಂಚಾಯಿತಿ ಅಧಿಕಾರಿಗಳ ಡಿಜಿಟಲ್ ಸಹಿ ಕಡ್ಡಾಯಗೊಳಿಸಿರುವ ಕ್ರಮದಿಂದ ಗ್ರಾಮ ಪಂಚಾಯಿತಿಗಳ ಸ್ವಾಯತ್ತತೆಗೆ ಧಕ್ಕೆಯಾಗ್ತಾ ಇದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಸೇವೆ ನೀಡುವಲ್ಲಿ ವಿಳಂಬವಾಗ್ತಾ ಇದ್ದು, ಸ್ಥಳೀಯ ಆಡಳಿತದ ಕಾರ್ಯಕ್ಷಮತೆ ಕುಂಠಿತವಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ರಾಜ್ಯದ ಅನೇಕ ಗ್ರಾಮ ಪಂಚಾಯಿತಿಗಳು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದು, 15ನೇ ಹಣಕಾಸು ಆಯೋಗದ ಬಾಕಿ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ 16ನೇ ಹಣಕಾಸು ಆಯೋಗದ ಅನುದಾನವನ್ನು ವಿಳಂಬವಿಲ್ಲದೆ ಮಂಜೂರು ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಿರುವ ಎಲ್ಲಾ ಅನುದಾನಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದ ನಂತರವೇ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಬೇಕು. ಅನುದಾನ ಬಿಡುಗಡೆಯಾಗುವ ಮೊದಲು ಚುನಾವಣೆ ನಡೆಸಿದರೆ ಹೊಸ ಆಡಳಿತ ಮಂಡಳಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು ಕಷ್ಟವಾಗುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಬಲಪಡಿಸುವುದು, ಡಿಜಿಟಲ್ ಸಹಿ ಅಧಿಕಾರವನ್ನು ಪಂಚಾಯಿತಿ ಮಟ್ಟದಲ್ಲಿಯೇ ನೀಡುವುದು, ಬಾಕಿ ಅನುದಾನವನ್ನು ತ್ವರಿತವಾಗಿ ಬಿಡುಗಡೆ ಮಾಡುವುದು ಹಾಗೂ ನಂತರ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸುವಂತೆ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡಿದ್ದಾಗಿ ತಿಳಿಸಿದರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು ಅಷ್ಟೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎರಡೇ ಪಂಚಾಯಿತಿಯಲ್ಲಿ ಆಡಳಿತ ಇದೆ, ಚುನಾಯಿತ ಪ್ರತಿನಿಧಿಗಳ. ಒಂದು ಅಷ್ಟೂರು, ಎರಡನೇದು ಯದಲಾಪುರ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಈಗ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋಕ್ಕೋಸ್ಕರ ತಮ್ಮ ಮಧ್ಯೆ ಬಂದಿದ್ದೇನೆ. ಮೊದಲನೇದಾಗಿ ನಾನು ದಿನಾಂಕ 22/7/2026 ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು, ಪಂಚಾಯತ್ ರಾಜ್ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ನಾನೊಂದು ಅರ್ಜಿ ಕೊಟ್ಟು ಮನವಿ ಮಾಡಿಕೊಂಡಿದ್ದೀನಿ. ಆ ಅರ್ಜಿಯಲ್ಲಿ ನಾನು ಸರಿಸುಮಾರು ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದೀನಿ ಅವ್ರ ಜೊತೆ. ಅದು ಇದುವರೆಗೂ ನಮಗೆ ಯಾವುದೇ ರಿಪ್ಲೈ ಬಂದಿಲ್ಲ. ಮಾನ್ಯ ಶಾಸಕರು ಇನ್ನು ಮುಂದೆ ನಮಗೆ ಆದಷ್ಟು ಬೇಗ ರಿಪ್ಲೈ ಕೊಡ್ತಾರೆ ಅಂತ ತಿಳ್ಕೊಂಡು ಆಶಾಭಾವನೆಯಿಂದ ಈ ಒಂದು ನಿಮ್ಮ ಮಧ್ಯೆ ಬಂದಿದ್ದೇನೆ. ಮೊದಲನೇದಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸಿನ ಅನುದಾನದ ಕೊರತೆ ಇದೆ. ಸರಿಸುಮಾರು 2 ವರ್ಷದಿಂದ ಇದುವರೆಗೂ ಅನುದಾನ ಬಂದಿಲ್ಲ. ಅದರಿಂದಾಗಿ ಗ್ರಾಮ ಪಂಚಾಯಿತಿ ಆಡಳಿತ ನಡೆಸಲು ತುಂಬ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಸ್ಪೆಷಲಿ ಹೇಳಬೇಕಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯೋ ನೀರಿಗಾಗಿ ಬಹಳಷ್ಟು ಸಮಸ್ಯೆ, ತೊಂದರೆ ಆಗ್ತಾ ಇದೆ. ಮೆಕ್ಯಾನಿಕ್ಗಳಿಗೆ ದುಡ್ಡು ಕೊಡೋದು ಬಹಳಷ್ಟು ಉದುರಿ ಸಾಲ ಮಾಡಿ ನಾವು ಪಂಚಾಯಿತಿಗಳಲ್ಲಿ ಮೆಕ್ಯಾನಿಕ್ಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಅಂಗಡಿಯವರಿಗೆ ಕೂಡ ಬಹಳಷ್ಟು ದುಡ್ಡು ಕೊಡೋದಿದೆ. ಸರಿಸುಮಾರು ಒಂದೊಂದು ಗ್ರಾಮ ಪಂಚಾಯಿತಿ, ನನ್ನ ಗ್ರಾಮ ಪಂಚಾಯಿತಿಯನ್ನು ತೊಗೊಂಡಾಗ ಒಂದು 15 ಲಕ್ಷವರೆಗೆ ನಾವು ಕೊಡೋದಿದೆ ಅಂಗಡಿಯವರಿಗೆ, ಉದುರಿ ಸಾಮಾನು ಸಾಲ ತಂದು. ಮತ್ತು ಅದೇ ರೀತಿಯಾಗಿ ಬೀದಿ ದೀಪಗಳು ಅಳವಡಿಸ್ಲಿಕ್ಕೆ ಕೂಡ ನಮ್ಮಲ್ಲಿ ಈಗ ದುಡ್ಡಿಲ್ಲ. ಮಳೆಗಾಲ ಪ್ರಾರಂಭವಾಗಿದೆ. ಅಲ್ಲಿ ಇಲ್ಲಿ ಹಾವು, ಚೇಳು, ಹುಳ ಹುತ್ತ ಬಹಳಷ್ಟು ಹಳ್ಳಿ ಗ್ರಾಮಗಳಲ್ಲಿ ಓಡಾಡ್ತಾ ಇದ್ದಾವೆ. ಬೀದಿ ದೀಪ ಅಳವಡಿಸಲು ಕೂಡ ಒಂದು 100 ರೂಪಾಯಿ ಪಂಚಾಯಿತಿಯಲ್ಲಿ ಈ ಸಂದರ್ಭದಲ್ಲಿ ಬಹಳಷ್ಟು ಕಷ್ಟ ಆಗ್ತಾಯಿದೆ. ಕಾರಣ ಈ ಮಳೆಗಾಲ ಒಂದು ಕೊರತೆ ಆದ ಕಾರಣ ನಮ್ಮ ಹಳ್ಳಿಗಳಲ್ಲಿ ಬಹಳಷ್ಟು ರೈತಾಪಿ ಜನಾಂಗ ಜಾಸ್ತಿ ಇರೋದರಿಂದ ತೆರಿಗೆ ಕಟ್ಟಲು ಕೂಡ ಬಹಳಷ್ಟು ಕಷ್ಟ ಆಗ್ತಾಯಿದೆ ಅವರಿಗೆ. ಹಾಗಾಗಿ ತೆರಿಗೆ ವಸೂಲಾತಿ ಕೂಡ ಕಡಿಮೆ ಆಗಿದ್ದು ಬಹಳಷ್ಟು ದುಡ್ಡಿನ ಕೊರತೆ ನಡೀತಾ ಇದೆ. ಹಾಗಾಗಿ ವಿದ್ಯುತ್ ಹಾಕಲು ದುಡ್ಡಿಲ್ಲ.
ನಾಲಾ ಸ್ವಚ್ಛತೆ ಮಾಡೋದರಲ್ಲಿ ಗಾಡಿಗೆ ಡೀಸೆಲ್ ಹಾಕ್ಲಿಕ್ಕೆ ಸಮೇತನೂ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಚಿವರು 15ನೇ ಹಣಕಾಸು ಯಾವಾಗ ಬಿಡುಗಡೆ ಮಾಡ್ತಾರೋ ಆದಷ್ಟು ಬೇಗ ಮಾಡಬೇಕು. ಮುಂಗಡವಾಗಿ ಒಂದು ರಾಜ್ಯ ಸರ್ಕಾರದಿಂದ ಒಂದು 10 ಲಕ್ಷ ಆದ್ರೂ ಒಂದೊಂದು ಗ್ರಾಮ ಪಂಚಾಯತಿ ಕೊಟ್ಟು ಈ ಮಳೆಗಾಲ ಮತ್ತು ಈ ಬರಗಾಲ ಇವೆರಡೂ ನಿರ್ವಹಣೆ ಮಾಡ್ಲಿಕ್ಕೆ ಒಂದು 10 ಲಕ್ಷ ರೂಪಾಯಿ ಅನುದಾನ ಗ್ರಾಮ ಪಂಚಾಯತ್ಗಳಿಗೆ ಕೊಡಬೇಕು ಅಂಥೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 2 ವರ್ಷದಿಂದ 15ನೇ ಹಣಕಾಸಿನ ಅನುದಾನ ಬಿಡುಗಡೆನೇ ಆಗಿಲ್ಲ ಸರ್. ಇವಾಗ ಏನೋ ಕೇಳಕ್ಕೆ ಹೋದರೆ ಹೊಸದಾಗಿ 16ನೇ ಫೈನಾನ್ಸ್ 16 ಫೈನಾನ್ಸ್ ಆಯೋಗ ಆಗಿದೆ, ಅದರಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ, ಆದ್ರೂ ಕೂಡ ಇವಾಗ 4-5 ತಿಂಗಳಾಯಿತು ಏಪ್ರಿಲಿಂದ ವರ್ಷ ಪ್ರಾರಂಭವಾಗಿ, ಆದ್ರೂ ಕೂಡ ಅದ್ರದ್ದು ಏನೂ ದುಡ್ಡಿಲ್ಲ, ಅದ್ರದ್ದು ಏನೂ ಮೆಸೇಜೇ ಇಲ್ಲ. ಅದೇ ರೀತಿಯಾಗಿ ಮತ್ತು ಒಂದು ವರ್ಷದಿಂದ ಈ ಸುತ್ತು ಸಮಸ್ಯೆ ಆಗಿಬಿಟ್ಟದ. 1 ವರ್ಷದಿಂದ ಒಂದು ಡಿಜಿಟಲ್ ಖಾತೆ ತೆಗಿಲಿಕ್ಕೆ ಸರಳೀಕರಣ ಮಾಡಿಲ್ಲ. ಸಿಟಿಜನ್ಶಿಪ್ ಕೊಟ್ಟಿದ್ದಾರೆ, ಅದು ಒಳ್ಳೆಯದು. ಮತ್ತು ಇದೇ ರೀತಿಯಾಗಿ ಕಾರ್ಯದರ್ಶಿ SDA ಮತ್ತು PDO ಲಾಗಿನ್ಗಳನ್ನು ಕೊಟ್ಟು ಮೂವ್ ಮಾಡಿ ಅಧ್ಯಕ್ಷರ ಲಾಗಿನ್ ತಂದು ಅಧ್ಯಕ್ಷರಿಂದ ಇಯೋಗ ಹೋಗ್ಲಿಕ್ಕೆ ಮಾಡಿಬಿಟ್ಟಿದ್ದಾರೆ ಅದರ ತಂತ್ರಾಂಶದಲ್ಲಿ. ಈಗ ತಾಲೂಕಾ ಅಧಿಕಾರಿಗಳು ಅವರಿಗೆ ಒಂದು ಗ್ರಾಮ ಪಂಚಾಯಿತಿಯಿಂದ ಸರಿಸುಮಾರು ಒಂದು ದಿನಕ್ಕೆ 10ರಿಂದ 20 ಅರ್ಜಿನೂ ಬಂದ್ರೂ ಅವರಿಗೆ ಒಂದು ದಿನಕ್ಕೆ ನಮ್ಮಲ್ಲಿ 35 ಪಂಚಾಯತ್ ಇದ್ದಾವೆ. ಎಲ್ಲಿ ನಮ್ಮ ಮುಂದೆ ತಾಲೂಕದಲ್ಲಿ 35 ಪಂಚಾಯತಿಯಲ್ಲಿ 700ರಿಂದ 800 ಅರ್ಜಿಗಳು ಅವ್ರಿಗೆ ಹೋಗ್ತಾವೆ. 800 ಅರ್ಜಿ ಅವರು ತಾಲೂಕಾ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ಬೇಕಾ, ಏನು ಈ ಡಿಜಿಟಲ್ ಖಾತಾಗಳದ್ದು ತಂಬು ಹೊಡ್ಕೊತ ಕೊಡಬೇಕಾ? ಇದೊಂದು ಭಾಳಷ್ಟು ಸಮಸ್ಯೆ ಮಾಡಿ ಇದರಿಂದ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರದ ಹಕ್ಕು ಸ್ವಲ್ಪ ಇಲ್ಲಿಂದ ತಾಲೂಕು ಪಂಚಾಯತ್ ಕಡೆ ಇದು ಮಾಡ್ತಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಹಕ್ಕು ನಮಗೆ ಕೊಡಬೇಕು. ನಮ್ಮ ಪಂಚಾಯತಿ PDO ಅಧ್ಯಕ್ಷರಿಗೆ ಫೈನಲ್ ಮಾಡಿಬಿಡಬೇಕು. ನಾವೇ ನಮ್ಮ ಸ್ಥಳೀಯದ ಎಲ್ಲ ಸಮಸ್ಯೆ ಗೊತ್ತಿರ್ತವೆ. ತಾಲೂಕಾಧಿಕಾರಿಗಳು ಯಾವ ಮನೆಗೆ ಬಂದು ನೋಡಲ್ಲ, ಎಲ್ಲ ಕೂತಲ್ಲೇ ಮಾಡಿದ್ರೆ ಸರಿಯಾಗಿರಲ್ಲ. ಹಾಗಾಗಿ ಅದು ನಮಗೆ ಅಧಿಕಾರ ಕೊಡಬೇಕು. ಈ ಸುತ್ತು ತಂತ್ರಾಂಶದ ಬಗ್ಗೆ ಕೂಡ ಮಾನ್ಯ ಸಚಿವರು ಭಾಳಷ್ಟು ಗಂಭೀರತೆಯನ್ನು ನಿರ್ಣಯ ತಗೋಬೇಕಂತ ಹೇಳಿ ನಾನು ಅವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವಾಗ ಸಚಿವರು ಗ್ರಾಮ ಪಂಚಾಯತಿ ಚುನಾವಣೆಗಳು ಆದಷ್ಟು ಬೇಗ ಮಾಡ್ತೀವಿ ಅಂಥೇಳಿ ಘೋಷಣೆ ಕೊಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಚುನಾವಣೆ ಮಾಡಿದರೆ ಪಂಚಾಯತಿಯಲ್ಲಿ ಅನುದಾನನೇ ಇಲ್ಲ. ಹೊಸದಾಗಿ ಯವನಸ್ಥರು ಯುವಕರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಭಾಗಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ನಂತರ ಬಹಳಷ್ಟು ಜನರಿಗೆ ಆಸೆಗಳು ತೋರಿಸಿ ಬಂದಿರುತ್ತಾರೆ. ನಾನು ಮನೆ ಮಾಡಿಸ್ತೀನಿ, ನಾನು ಅದು ಮಾಡಿಸ್ಕೊಡ್ತೀನಿ, ಊರಿಗೆ ನಾಲೆ ಮಾಡಿಸ್ತೀನಿ, ರೋಡ್ ಮಾಡಿಸ್ತೀನಿ, ರಸ್ತೆ, ವಿದ್ಯುತ್, ಇದ್ರ ಬಗ್ಗೆ ಎಲ್ಲ ಜನರಿಗೆ ಹೇಳಿ ಭಾಳಷ್ಟು ಅವರಿಗೆ ಇದು ಕೊಟ್ಟು ಆಶ್ವಾಸನೆಗಳು ಕೊಟ್ಟು ಪಂಚಾಯತಿಗೆ ಬರ್ತಾರೆ. ಇಲ್ಲಿ ಪಂಚಾಯತಿಗೆ ಬಂದಾಗ ಇಲ್ಲಿ ಅನುದಾನದ ಕೊರತೆ ಇದೆ, ಇವರು ಒಂದು ಲೈಟ್ ಹಾಕ್ಲಿಕ್ಕೆ ಕೂಡ ಆಗಲ್ಲ. ಹಾಗಾಗಿ ಯಾವಾಗ ಅನುದಾನ ಬಿಡುಗಡೆ ಮಾಡ್ತಿರೋ ಅಲ್ಲಿಯವರೆಗೂ ಯಾವುದೇ ಚುನಾವಣೆ ನಡೆಸಬಾರದು ಅಂಥೇಳಿ ನಾನು ಮಾನ್ಯ ಸಚಿವರಲ್ಲಿ ಕೇಳ್ಕೊಳ್ತೀನಿ. ಕಾರಣ ಭಾಳಷ್ಟು ತೊಂದರೆಯಲ್ಲಿ ಪಂಚಾಯತಿಗಳು ಇದ್ದಾವೆ. ಅನುದಾನ ನೀವು ಮೊದಲನೇದಾಗಿ 15ನೇ ಹಣಕಾಸು ಅನುದಾನ ಬಿಡುಗಡೆ ಮಾಡಿ, ಅದಾದ ನಂತರ 16ನೇ ಹಣಕಾಸು ಅನುದಾನ ಬಿಡುಗಡೆ ಮಾಡಿ, ವಸತಿ ಯೋಜನೆಗಳದು ವಸತಿಗಳೆಲ್ಲ ಬಿಡುಗಡೆ ಮಾಡಿ ತಾವು ಚುನಾವಣೆ ನಡೆಸಬೇಕು. ಆವಾಗ ಮಾತ್ರ ಹೊಸದಾಗಿ ಗೆದ್ದು ಬಂದಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೆಲಸ ಮಾಡಲು ಅವರಿಗೆ ಭಾಳ ಸರಳ ಆಗುತ್ತದೆ ಅಂಥೇಳಿ ಈ ಮೂಲಕ ಮಾನ್ಯ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಮಳೆಗಾಲದ ಈ ಒಂದು ಬಹಳಷ್ಟು ಕಷ್ಟಕರ ಸಮಯದಲ್ಲಿ ನಮ್ಮ ರೈತಾಪಿ ಜನಾಂಗ 1 ಎಕರೆಗೆ ಒಂದು 50,000ವರೆಗೂ 1 ಎಕರೆಗೆ ಈ ಮಧ್ಯೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ನೇಗಲು ಹೊಡೆಯೋದು ಮತ್ತು ಮಸಾಲೆ ಹಾಕೋದು, ಬೀಜ ಹಾಕೋದು ಮತ್ತು ಶದಿ ಕಳಿಸೋದು ಇವೆಲ್ಲ ಕಲಿಸರು 1 ಎಕರೆಗೆ 50,000 ತನಕ ಈಗಾಗಲೇ ಇನ್ವೆಸ್ಟ್ ಮಾಡಿದ್ದಾರೆ. ಮಳೆ ಬಂದಿಲ್ಲ, ಒಟ್ಟಾಗಿ ಸಮಯಕ್ಕೆ ಸರಿಯಾಗಿ ಬರೋದೇ ಇವಾಗ ಬಂದದ. ಅವು ಬೆಳೆ ಎಲ್ಲ ಪೂರ ನಾಶ ಆಗಿಬಿಟ್ಟವ. ಸರ್ಕಾರ ಆದಷ್ಟು ಬೇಗ ಬರಗಾಲ ಘೋಷಣೆ ಮಾಡಿ ಪ್ರತಿ ಎಕರೆಗೆ ಇವಾಗ ಇನ್ವೆಸ್ಟ್ ಮಾಡಿದಷ್ಟು ಅವ್ರಿಗೆ ದುಡ್ಡು ಕೊಡೋಂಥ ಒಂದು ವ್ಯವಸ್ಥೆ ಮಾಡಬೇಕು. ಒಂದು 50,000 1 ಎಕರೆಗೆ ಕೊಡಬೇಕಂತ ಹೇಳಿ ಮಾನ್ಯ ಸಚಿವರು ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಸರ್, ನನ್ನ ಹೆಸರು ಸಂಗಶೆಟ್ಟಿ ಬಸವರಾಜ್ ಅಂಥೇಳಿ, ನಾನು ಅಷ್ಟೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿದ್ದೇನೆ. ಅದೇ ರೀತಿಯಾಗಿ ನಾವು ಮಾನ್ಯ ಸಚಿವರಲ್ಲಿ ಒಂದು ವಿಶೇಷ ಮನವಿ ಮಾಡ್ತೀವಿ. ನಮ್ಮ ಪಂಚಾಯತಿಗೆ ಕೂಡ ಇದ್ರ ಮೊದಲು BRGF ಅಂದ್ರೆ ಬ್ಯಾಕ್ವರ್ಡ್ ಏರಿಯಾ ಅಂಥೇಳಿ ನಮಗೆ BRGF ಅಂಥೇಳಿ ಒಂದು ಅನುದಾನ ಬರ್ತಿತ್ತು. ಅದು ಇವಾಗ ಕಟ್ ಮಾಡಿಬಿಟ್ರೆ ಕೇಂದ್ರ ಸರ್ಕಾರದಿಂದ. ಈಗ ರಾಜ್ಯ ಸರ್ಕಾರದಲ್ಲಿ KKRDB ಅಂಥೇಳಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನ 5,000 ಕೋಟಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಶಾಸಕರಿಗೆ ಮಾತ್ರ ಅದು ಅನುದಾನ ಸೀಮಿತ ಮಾಡಿಬಿಟ್ಟಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಂದರೆ ನಾವು ಗ್ರಾಮ ಪಂಚಾಯತಿ ಚುನಾಯಿತ ಮೆಂಬರ್ಗಳು ಕೂಡ ನಾವು ಚುನಾಯಿತ ಪ್ರತಿನಿಧಿಗಳೇ. ನಾವು ಕೆಲಸ ಮಾಡೋದು ಆ ಗ್ರಾಮದಲ್ಲಿನೇ, ಶಾಸಕರು ಕೆಲಸ ಮಾಡೋದು ಕೂಡ ಗ್ರಾಮಗಳಲ್ಲಿ
ಅವ್ರ ಏರಿಯಾದಲ್ಲಿನೇ. ಹಾಗಾಗಿ ಆ KKRDB ಅನುದಾನ ನಮಗೂ ಕೂಡ ಕೊಡಬೇಕು ಗ್ರಾಮ ಪಂಚಾಯತಿಗೆ ಕೊಟ್ಟಾಗ KKRDB ಅನುದಾನ ಆದಷ್ಟು ಬೇಗ ಅಭಿವೃದ್ಧಿಗಳ ಕೆಲಸಗಳು ಭಾಳಷ್ಟು ಫಾಸ್ಟ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದುಳಿದು ಮುಂದೆ ಬರ್ತದೆ ಅಂಥೇಳಿ ಈ ಮೂಲಕ ಸರ್ಕಾರಗಳಿಗೆ ನಾನು